ಸಭೆ ಮುಂದಿನ ಕಾಗದ ಪತ್ರಗಳು ಸರ್ಕಾರದ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ನ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25ನೇ ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯ ಪತ್ರ ಮುಖ್ಯಮಂತ್ರಿಗಳ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದೆ ಇರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹೆಸರಿನ ಮುಂದೆ ಇರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಎನ್ ಚಲುವರಾಯಸ್ವಾಮಿ ಮಾನ್ಯ ಕೃಷಿ ಸಚಿವರ ಹೆಸರಿನ ಮುಂದೆ ಇರುವ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಹಕಾರ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸುರೇಶ್ ಬಿಎಸ್ ಮೀನುಗಾರಿಕೆ, ಬಂದರು ಮತ್ತು ಒಳನಾಡಿನ ಮಂಕಲ್ ವೈದ್ಯ ಮಾನ್ಯ ಮಂಕಾಳ ವೈದ್ಯರ ಮೀನುಗಾರಿಕೆ, ಬಂದರು ಮತ್ತು ಒಳನಾಡಿನ ಜಲಸಾರಿಗೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಸಣ್ಣ ನೀರಾವರಿ ಮಂತ್ರಿಗಳ ಹೆಸರಿನಲ್ಲಿ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಚನ್ನರೆಡ್ಡಿ ವರದಿ ಒಪ್ಪಿಸುವುದು. ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 2023-24ನೇ ಸಾಲಿನ ಮೊದಲನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಅರ್ಜಿಯನ್ನು ಒಪ್ಪಿಸುವುದು. ರುದ್ರಪ್ಪ ಮಾನಪ್ಪ ಈ ಕೆಳಕಂಡ ಅರ್ಜಿಗಳನ್ನು ಕೂಡ ಒಪ್ಪಿಸಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಈಗ ಶಾಸನ ರಚನೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಇದೊಂದು ಸರಳವಾಗಿರ್ತಕ್ಕಂಥ ವಿಧೇಯಕವನ್ನ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಪರ್ಯಾಲೋಚನಾ ಪ್ರಸ್ತಾವನೆಗ ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂ ಕಂದಾಯ ಕಾನೂನಿಗೆ
ಒಂದೇ ಕೆಲವು ತಿದ್ದುಪಡಿಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದರ ಉದ್ದೇಶ ಯಾರು ವಿಧಾನಸಭಾ ಸದಸ್ಯರು ಬಗೈರ್ ಹುಕುಂ ಅಕ್ರಮ ಸಾಗುವಳಿ ಸಕ್ರಮೀಕರಣ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಯಾವ ವಿಧಾನಸಭಾ ಸದಸ್ಯರಿಗೆ ಆಸಕ್ತಿ ಇಲ್ಲ ಅಂತವರ ಬದಲಾಗಿ ಬೇರೆ ಸದಸ್ಯರನ್ನ ಬೇರೆ ವಿಧಾನಸಭಾ ಸದಸ್ಯರಲ್ಲ, ಬೇರೆ ಒಬ್ಬ ಸಾರ್ವಜನಿಕರ ಪ್ರಮುಖವಾದ ಬಿಲ್ ಶಾಸಕರಿಗೆ ಕೇಳಿ. ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಶಾಸಕರೇ, ಇಂಪಾರ್ಟೆಂಟ್ ಬಿಲ್ ನಿಮ್ಮ ಪರವಾಗಿ, ಸದಸ್ಯರ ಪರವಾಗಿ ಬಗರ್ ಹುಕುಂ ಬಿಲ್ ನೋಡಿ ಕೇಳಿ. ಸೊ ಯಾವ ಶಾಸಕರು ಬಗರ್ ಹುಕುಂ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆ ಇಲ್ಲ, ಆಸಕ್ತಿ ಇಲ್ಲ ಅಥವಾ ಸಮಯ ಇಲ್ಲ ಅಂತ ಹೇಳ್ತಾರೆ, ಅಂತ ಸಂದರ್ಭದಲ್ಲಿ ಅವರು ಲಿಖಿತವಾಗಿ ನಮಗೆ ಕೊಟ್ಟಾಗ ಅಂತ ಕಮಿಟಿಗೆ ಶಾಸಕರ ಬದಲಾಗಿ ಶಾಸಕರ ಮನವಿಯ ಮೇಲೆ ಮಾತ್ರ ಯಾವ ಶಾಸಕರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅವರಿಗೆ ಮೊದಲನೇ ಆದ್ಯತೆ. ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಇರೋದಿಲ್ಲ. ಶಾಸಕರು ನನಗೆ ಸಮಯ ಇಲ್ಲ, ಬೇರೆ ಕೆಲಸ ಇದೆ, ಅಥವಾ ನಾನು ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷದ ನಾಯಕ ಆಗಿದ್ದೇನೆ, ನನಗೆ ಬೇರೆ ಕೆಲಸದ ಒತ್ತಡ ಇದೆ, ಆ ಕೆಲಸದ ಒತ್ತಡದ ನಡುವೆ ನಾನು ಬಗರ್ ಹುಕುಂ ಸಮಿತಿಯಲ್ಲೂ ನಾನು ಸದಸ್ಯನಾಗಿ ಕೆಲಸ ಮಾಡೋದು ನನಗೆ ಸಾಧ್ಯ ಇಲ್ಲ ಅಂತ ಲಿಖಿತವಾಗಿ ಅವರು ಕೊಟ್ರೆ, ಅಂತ ಸಂದರ್ಭದಲ್ಲಿ ಶಾಸಕರ ಬದಲಿಯಾಗಿ ಅದೇ ಕ್ಷೇತ್ರದ ಬೇರೊಬ್ಬ ನಿವಾಸಿಯನ್ನ ಆ ಕ್ಷೇತ್ರದಲ್ಲಿ ಬಗರ್ ಹುಕುಂ ಸಮಿತಿಗೆ ನೇಮಕ ಮಾಡಲಿಕ್ಕೆ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಇವತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವರು ಅಥವಾ ಕೆಲವು ಹಿರಿಯರು ಅವರಿಗೆ ಬೇರೆ ಅದರ ಬಗ್ಗೆ ಬೇರೆ ಕೆಲಸದ ಒತ್ತಡದ ನಡುವೆ ಇದು ಮಾಡಬೇಕು ಅಂದ್ರೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರೆ ಇವತ್ತು ಶಾಸಕರನ್ನ ಆ ಸಮಿತಿಯ ಸದಸ್ಯರನ್ನಾಗಿ ಮಾಡುವುದು ಕಡ್ಡಾಯ ಇದೆ. ಇಟ್ ಈಸ್ ಮ್ಯಾಂಡೇಟರಿ, ಇಟ್ ಈಸ್ ಕಂಪಲ್ಸರಿ. ಅದಕ್ಕೆ ಆಪ್ಷನ್ನೇ ಇಲ್ಲ. ಶಾಸಕರ ಮನವಿಯ ಮೇರೆಗೆ ಬೇರೆಯವರನ್ನ ಆಪ್ಷನ್ ಕೊಡುವಂತ ತಿದ್ದುಪಡಿಯನ್ನು ನಾವು ತಗೊಂಡು ಬಂದಿದ್ದೇವೆ. ಇದನ್ನ ತಾವು ಅಂಗೀಕಾರ ಮಾಡಿಕೊಟ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಅದರಲ್ಲೇ ಒಂದು ಸಣ್ಣ ಇದು ಕ್ಷೇತ್ರದ ಮಟ್ಟಿಗೆ ಈ ಸಮಿತಿ ಆಗ್ತಕ್ಕಂಥದ್ದು, ಅದನ್ನ ಸ್ಪಷ್ಟೀಕರಣ ಮಾಡಿದ್ದೇವೆ. ಮತ್ತು ಅವರು ಈಗಾಗಲೇ ಅವ್ರ ಹತ್ರ ಎಷ್ಟು ಜಮೀನಿದೆ ಅಂತ ನೋಡುವುದರ ಬಗ್ಗೆನೂ ಕೂಡ ಒಂದು ಸ್ಪಷ್ಟೀಕರಣವನ್ನ ಇದರಲ್ಲಿ ಸೇರಿಸಿದ್ದೇವೆ. ಈ ತಿದ್ದುಪಡಿಗಳಿಗೆ ಸದನ ಸಹಮತಿಯನ್ನ ಸೂಚಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಸದಸ್ಯರೆಲ್ಲ ಚರ್ಚೆ ಮಾಡಿ. ನಾನು ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟ್ ಮಾಡ್ತೇನೆ, ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬಿಲ್ ಅನ್ನು ತಂದಿದ್ದಾರೆ. ನಿಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಿಗೆ ಪ್ರಯೋಜನಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಿಕೊಂಡು ತಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಬೇಕು. ಯಾರು ನಿಮಗೆ ಮತದಾರ ಕೊಟ್ಟಿದ್ದಾರೆ ಆ ಮತದಾರರೆಲ್ಲ ಗೌರವ ತರುವಂತ ಕೆಲಸ ನಿಮ್ಮೆಲ್ಲಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಬಿಲ್ ಅತ್ಯಂತ ಮಹತ್ವದ ಬಿಲ್ ಇವತ್ತು ಸರ್ಕಾರ ತರ್ತಾ ಇದೆ. ಬಹುಶಃ ನಿಮ್ಮ ಪರವಾಗಿ ಇನ್ನೊಬ್ಬರನ್ನು ಅವಕಾಶ ಕೊಡುವಂತದ್ದು, ನಿಮ್ಗೆ ಸದಸ್ಯರಾಗುವಂತದ್ದು, ಇದರಲ್ಲಿ ಚರ್ಚೆ ಮಾಡಿದ್ರೆ ಈಗಲೇ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಸರಿಪಡಿಸಬಹುದು. ಈಗ ನೀವು ಚರ್ಚೆ ಮಾಡದೆ ಬಿಲ್ ಪಾಸ್ ಆದ ನಂತರ, ನಾಡಿದ ಆಕ್ಟ್ ಆದ ನಂತರ ಅದು ಆಗಾಗಬೇಕಿತ್ತು, ಈಗಾಗಬೇಕು ಅಂತ ಹೇಳಿದ್ರೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಇದರದಾಗ ಎಲ್ಲರಿಗೂ ಕೂಡ ಮತ್ತೆ ತೊಂದರೆ ಆಗ್ತದೆ. ತಾವೆಲ್ಲ ಇದೇರಿದ್ದೀರಿ, ತಾವೆಲ್ಲರೂ ಕೂಡ ಆಸನ ಸ್ವೀಕರಿಸಿ ಈ ಚರ್ಚೆ, ಮಹತ್ವದ ಬಿಲ್ ಚರ್ಚೆಯಲ್ಲಿ ಭಾಗವಹಿಸಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾಯ್ತು, ಅನ್ಯಾಯ ಆಗಿದೆ, ಬಿಲ್ ಪಾಸ್ ಮಾಡುವ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಇಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಿರುವಂತದ್ದು 2024 ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ.
ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಸಭಾಧ್ಯಕ್ಷರೇ, ಈ ಸದರಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.